ನಮಸ್ಕಾರ. ನಾನು ಈ ದಿನ ಒಂದು ಸಾರು ಮಾಡ್ಕೊಂಬಂದಿದ್ದೀನಿ, ತೋತಾಪುರಿ ಮಾವಿನಕಾಯಿ ಹಾಕಿ. ಇದಕ್ಕೆ ಒಗ್ಗರಣೆ ಬೆಳ್ಳುಳ್ಳಿ ಮತ್ತು ಮಜ್ಜಿಗೆ ಮೆಣಸು ಹಾಕಿ ಒಗ್ಗರಣೆ ತೇಲ್ತಾ ಇದೆ. ಬಹಳ ರುಚಿಯಾಗಿರುತ್ತೆ. ಅನ್ನಕ್ಕೆ ಕಲ್ಸ್ಕೊಳ್ಳೋಕೆ ಬರುತ್ತೆ, ಕುಡಿಯೋಕ್ಕೆ ಬರುತ್ತೆ. ಬನ್ನಿ ಈಗ ಈ ಸಾರಿನ ವಿಡಿಯೋನ ನೋಡ್ತಾ ಹೋಗೋಣ. ಒಂದು ತೋತಾಪುರಿ ಮಾವಿನಕಾಯಿನ ತಗೊಂಡಿದ್ದೀನಿ. ಈಗ ಇದನ್ನು ಹೆಚ್ಚೋಣ. ಒಂದು ತಟ್ಟೆಯಲ್ಲಿ ನಾನು ತೋತಾಪುರಿ ಹೋಳುಗಳನ್ನು ಇಟ್ಕೊಂಡಿದ್ದೀನಿ. ಹಾಗೆ 4 ಜೀರಿಗೆ ಮೆಣಸಿನ್ಕಾಯಿ ಇದೆ. ಇದಕ್ಕೆ ಜೀರಿಗೆ ಮೆಣಸಿನ್ಕಾಯಿ ತುಂಬ ಟೇಸ್ಟು. 4 ಸ್ಪೂನ್ ಕಾಯಿ ಹೂವು ಇಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಇವೆಲ್ಲವನ್ನು ಹಾಕಿದ್ದೀನಿ. 1 ಲೋಟದಷ್ಟು ನೀರು ಹಾಕಿ ರುಬ್ಬೋಣ. ಇನ್ನೊಂದಷ್ಟು ನೀರು ಬೇಕು. ಮಿಕ್ಸಿ ಜಾರಿಗೆ ಸೇರಿಸಿ ನಯಸ್ಸಾಗಿ ರುಬ್ಬೋಣ. ರುಬ್ಬಿದ ಮಿಶ್ರಣವನ್ನು ನಾನು ಒಂದು ಸೋಸಾ ಬಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕೋಣ. ಚೆನ್ನಾಗಿ ಈ ಜುಗುಟಿನ ಹಿಂಡಿ ತೆಗಿಬೇಕು. ಆವಾಗ ಸ್ವಲ್ಪ ರಸ ಜಾಸ್ತಿ ಸಿಗುತ್ತೆ. ಈ ಸಾರು ಊಟ ಮಾಡದೇ ಇದ್ದವ್ರಿಗೆ ಸಹಿತ ಊಟ ಮಾಡೋಣ ಅನಿಸುತ್ತೆ. ಅಷ್ಟು ರುಚಿಯಾದ ಸಾರು ಮತ್ತು ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು. ಇಷ್ಟು ಜುಗುಟಿ ಬಂದಿದೆ. ಇದನ್ನು ಬಿಸಾಕೋಣ. ಈಗ ನೋಡಿ, ರುಬ್ಬಿದ ತೋತಾಪುರಿನ ಸೋಸಿ ಒಂದು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗಾಗಷ್ಟು ಉಪ್ಪು ಹಾಕೋಣ. ಸ್ವಲ್ಪ ನೀರು ಬೇಕಾದ್ರೆ ಇನ್ನೊಂದಷ್ಟು ಸೇರಿಸೋಣ. ನೀರಾಗಿದ್ದರೆ ಈ ಸಾರು ತುಂಬ ಟೇಸ್ಟು. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬಿಸಿ ಸಹಿತ ಮಾಡೋದು ಬೇಡ, ತುಂಬ ಸುಲಭ. ಪರಿಮಳಕ್ಕೆ ಈಗ ಚಿಟಿಗೆ ಹಿಂಗೆ ಹಾಕಿದ್ದೀನಿ. ಒಂದು ಒಗ್ಗರಣೆ ಮಾಡೋಣ. 4 ಮಜ್ಜಿಗೆ ಮೆಣಸನ್ನ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಸಾರಿನ ಒಗ್ಗರಣೆಗೆ. ಈಗ ಒಲೆ ಮೇಲೆ ಒಗ್ಗರಣೆ ಇಟ್ಕೊಂಡಿದ್ದೀನಿ. 2 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ. ಈಗ ಮಜ್ಜಿಗೆ ಮೆಣಸನ್ನು ಹಾಕಿದ್ದೀನಿ. ಹಾಗೆ ಪರಿಮಳಕ್ಕೆ ಸಾಸಿವೆ ಕಾಳು ಹಾಕ್ತೀನಿ. ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಒಗ್ಗರಣೆ ಆಯಿತು. ಸಾರಿಗೆ ಹಾಕೋಣ. ಪರಿಮಳಕ್ಕೆ ಒಗ್ಗರಣೆ ಕೊಟ್ಟಾಯಿತು. ತೋತಾಪುರಿ ಮಾವಿನಕಾಯಿ ಸಾರು ರೆಡಿ ಆಯಿತು. ಈಗ ಒಂದ್ಸರಿ ಸೌಟಲ್ಲಿ ಚೆನ್ನಾಗಿ ಒಗ್ಗರಣೆನ ಮಿಕ್ಸ್ ಮಾಡೋಣ. ಕೆಲವರು ಮಾವಿನಕಾಯಿ ಸಾರನ್ನು ಊಟ ಮಾಡಲ್ಲ, ಪಿತ್ತ ಆಗುತ್ತೆ ಅಂತ. ಆದರೆ ತೋತಾಪುರಿ ಮಾವಿನಕಾಯಿ ಹುಳಿ ಇರಲ್ಲ, ಸ್ವಲ್ಪ ಸ್ವೀಟಾಗೇ ಇರುತ್ತೆ. ಇದ್ರ ಸಾರು ತುಂಬ ರುಚಿಯಾಗಿರುತ್ತೆ. ಸುರಿದುಣ್ಣಕ್ಕೆ ನೀವು ಒಮ್ಮೆ ಈ ಸಾರನ್ನ ಮಾಡಿ ನೋಡಿ, ಇದರ ರುಚಿಯನ್ನು ಸವಿಯಿರಿ. ನೋಡಿದ್ರಲ್ಲ, ರುಚಿಯಾದ ತೋತಾಪುರಿ ಮಾವಿನಕಾಯಿ ಸಾರು. ನೀವು ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.